ಬೆಂಗಳೂರಿಗೆ ನೀರು ಕೊಡಿಸೋದೇ ನನ್ನ ಕೊನೆ ಆಸೆ ಅಂತ ಹೇಳಿದ್ದಾರೆ ದೇವೇಗೌಡರು. ಈ ಡಿ ಕೆ ಶಿವಕುಮಾರ್ ಈ ಕರ್ನಾಟಕ ರಾಜ್ಯದ ಬೆಂಗಳೂರಿನ ಚರಿತ್ರೆಗೆ ಒಂದು ಇತಿಹಾಸ ಬರೆದಿದ್ದಾನೆ. ನಾನು ಮಂತ್ರಿ ಆದ ತಕ್ಷಣ ಇರಿಗೇಷನ್ ಮಿನಿಸ್ಟರ್ ಮತ್ತು ಬೆಂಗಳೂರು 6 TMC ನೀರನ್ನ ರಿಸರ್ವ್ ಮಾಡಿಟ್ಟಿದ್ದೀವಿ. ಎಲ್ಲ ಉಗಿ ಪಡಿಕೆ ಯಾವ ಸರ್ಕಾರದವ್ರು ಬಿಜೆಪಿ ಸರ್ಕಾರ ಅಲ್ಲಿ ದಳ ಸರ್ಕಾರ ಈ ತೀರ್ಮಾನ ಮಾಡಿಲ್ಲ. ನಿಂತೋಗಿದ್ದಂತದ್ನ ಹೋಗಿ ತೊರೆಕಾಟ್ನಹಳ್ಳಿಲಿ ನೀರ್ ತಂದು ಏನು ಒಂದು ನಮ್ಮ 110 ಹಳ್ಳಿ ಇತ್ತು, ಆ ಹಳ್ಳಿಗಳಿಗೆ ನೀರ್ ಕೊಡಬೇಕು ಅಂತ ನೀರ್ನ ಒಡಿಸಿದ್ದೀನಿ. ಎತ್ತಿನೊಳೆಯಿಂದ ನೀರ್ ಈಚೆ ತಂದಿದ್ದೀನಿ. ಮುಂದಕ್ಕೆ ಈ ತಿಂಗಳು ಈ ವರ್ಷದ ಕೊನೆ ಒಳಗಡೆ ತುಮಕೂರುವರೆಗೂ ನೀರ್ ತರಕ್ಕೆ ಏನ್ ಬೇಕು ಸಿದ್ಧತೆಯನ್ನ ನಾನು ಮಾಡ್ಕೊಂಡಿದ್ದೀನಿ. ಆಯ್ತಾ? ಇದು ಕಾಂಗ್ರೆಸ್ ಪಕ್ಷ ಒಂದು ಸಂಕಲ್ಪ, ಇದು ನಾವು ಮಾಡಿದ್ದೀವಿ. ಹೇಳಿದ್ರು ಒಂದು ಹೋಗಿ ನಾನು ಪ್ರೈಮ್ ಮಿನಿಸ್ಟರ್ಗೆ ಸೈನ್ ಹಾಕಿ ಬೇಕಿದ್ರೆ ಪಾದಯಾತ್ರೆ ಮಾಡಿದಾಗ ಏನ್ ಟೀಕೆ ಟಿಪ್ಪಣಿ ಮಾಡ್ತಿದ್ರು, ಯಾವ ಟೀಕೆ ಟಿಪ್ಪಣಿ ಪಾದಯಾತ್ರೆ ಮಾಡ್ದು ಸೈನ್ ಹಾಕ್ಸ್ಬಿಡ್ತೀನಿ ಅಂತಿದ್ರು. ಕೈ ಹಿಡಿದು ಸೈನ್ ಹಾಕ್ಸ್ಬಿಡ್ತೀನಿ ಅಂತ ಹೇಳಿದ್ರು. ನಿಮ್ ಟಿವಿಗಳಲ್ಲೇ ಇದೆ, ತೆಗೆದು ತೋರಿಸಿ. ಯಾಕೆ ಸೈನ್ ಹಾಕ್ಸಿಲ್ಲ, ಯಾಕೆ ಪರ್ಮಿಷನ್ ಕೊಡ್ಸಿಲ್ಲ? ರಾಜಕೀಯದ ಒಂದು ಪದ್ಧತಿ ಇರಬೇಕು, ಬರೀ ಪ್ರಚಾರಕ್ಕೆ ಮಾತಾಡೋದಲ್ಲ. ಅವರ ಹಿರಿತನಕ್ಕೆ, ಅವರ ಅನುಭವಕ್ಕೆಲ್ಲ ನಮ್ಗೆ ಗೌರವ ಇದೆ. ಆ ಗೌರವನ ಉಳಿಸ್ಕೊಡ್ಲಿ. ಕುಮಾರಸ್ವಾಮಿ ಹೇಳ್ತಾರೆ ಕೇಂದ್ರದಿಂದ ಅನುದಾನ ತರೋ ವಿಚಾರಗಳಿದ್ದು ರಾಜ್ಯದ ಯಾವ ಮಂತ್ರಿಗಳು ನನ್ನ ಜೊತೆ ಚರ್ಚೆ ಮಾಡಲ್ಲ, ಅದ್ರ ಬಗ್ಗೆ ಮಾತಾಡಲ್ಲ ಅನ್ಸುತ್ತೆ. ಯಾವ ಮಂತ್ರಿ ಏನ್ ಚರ್ಚೆ ಜವಾಬ್ದಾರಿ ಮಿಸ್ಟರ್ ಕುಮಾರಸ್ವಾಮಿ? ನಿಮ್ಗೆ ಜವಾಬ್ದಾರಿ ಇಲ್ವಾ? ನಿಮ್ಗೆ ನಾನ್ ರಾಜ್ಯಕ್ಕೆ ಏನ್ ಕೊಡುಗೆ ಕೊಡ್ಬೇಕು ಅಂತ ನಿಮ್ ಜವಾಬ್ದಾರಿ ಇಲ್ವಾ? ಯಾವ ಮಂತ್ರಿ? ಎಲ್ಲಾ ಮಂತ್ರಿನೂ ಹೋಗಿದ್ದಾರೆ. ಇಂಡಸ್ಟ್ರೀಸ್ ಮಿನಿಸ್ಟರ್ ಹೋಗಿದ್ದಾರೆ, PWD ಮಿನಿಸ್ಟರ್ ಹೋಗಿದ್ದಾರೆ, ಬೇರೆಯವರೆಲ್ಲ ಹೋಗಿದ್ದಾರೆ. ನಾವು ಫೈನಾನ್ಸ್ ಮಿನಿಸ್ಟರ್ ಭೇಟಿ ಮಾಡಿದ್ದೀವಿ, ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀವಿ. ಇವರೇನ್ ಫೈನಾನ್ಸ್ ಮಿನಿಸ್ಟರ್ ಏನಲ್ಲ. ಇವ್ರ ಆಸಕ್ತಿ, ಜನರ ಬಗ್ಗೆ ಆಸಕ್ತಿ ಇತ್ತು ಅಂತಂದ್ರೆ ಅವ್ರ ವೈಯಕ್ತಿಕವಾದ ಆಸಕ್ತಿಗಳು ಬಿಟ್ರೆ ಅವ್ರಿಗೆ ರಾಜ್ಯದ ದೇಶದ ಆಸಕ್ತಿನ ಎಲ್ಲೂ ನೋಡ್ಲಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.